ಅಪಾಯಕ್ಕೆ ಆಹ್ವಾನ ಮಾಡ್ತಾ ಇರುವ ಕೊಂಕಲ ಪ್ರೌಢಶಾಲೆ. ಹೌದು, ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕೊಂಕಲ ಗ್ರಾಮದ ಪ್ರೌಢಶಾಲೆ ಕಟ್ಟಡ 1960ರಲ್ಲಿ ನಿರ್ಮಾಣವಾಗಿದ್ದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿದೆ. ಪ್ರಸ್ತುತವಾಗಿ ಪ್ರೌಢಶಾಲೆಯ ಮಕ್ಕಳು ಶಿಥಿಲವಾದ ಕಟ್ಟಡದಲ್ಲಿಯೇ ಅಭ್ಯಾಸ ಮಾಡ್ತಿದ್ದಾರೆ. ಆದರೆ ಮಕ್ಕಳು ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಕೋಣೆಗಳಲ್ಲಿ ಪಾಠವನ್ನ ಆಲಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕಾರಣಕ್ಕಾಗಿಯೇ ಕಳೆದ 2 ವರ್ಷಗಳಿಂದ ಪಕ್ಕದ ಕಾಲೇಜು ಕಟ್ಟಡದಲ್ಲಿ ತರಗತಿಗಳನ್ನ ನಡೆಸಲಾಗ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ ಕಟ್ಟಡವನ್ನ ನೆಲಸಮ ಮಾಡಿ ಅದೇ ಸ್ಥಳದಲ್ಲಿ ಹೊಸ ಸರ್ಕಾರಿ ಪ್ರೌಢಶಾಲೆಯನ್ನ ನಿರ್ಮಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಡಬೇಕು ಅಂತ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ವರದಿ ಶರಣಯ್ಯ ಮಠಪತಿ, ಗುರುಮಿಠಕಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಗಸ್ವಾಮಿ ಅಂತ, ಗುರುಮಿಟ್ಕಲ್ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ತಾಲೂಕು ಅಧ್ಯಕ್ಷರು, ಪ್ರಾಪರ್ ಕೊಂಕಲ್. ವಿಷಯ ಏನಪ್ಪ ಅಂತಂದರೆ, ಕೊಂಕಲ್ ಗ್ರಾಮದಲ್ಲಿ ಹಳೆಯ ಪ್ರೌಢಶಾಲೆ ಕಟ್ಟಡವು ಶಿಥಿಲಗೊಂಡಿದ್ದು, ಈ ಒಂದು ಕಟ್ಟಡವನ್ನು ನೆಲಸಮ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾಗಿ ಅದೆಷ್ಟೋ ಬಾರಿ, ಸುಮಾರು ಬಾರಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನಾವು ಎಷ್ಟೆಲ್ಲ ಮನವಿ ಪತ್ರ ಕೊಟ್ಟಿದ್ರೂ ಯಾವುದೇ ಅಧಿಕಾರಿಗಳು ಬಂದು ಸ್ಪಂದಿಸ್ತಾ ಇಲ್ಲ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಸುಮಾರು 50 ವರ್ಷಗಳಿಂದ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರುತ್ತಾರೆ. ಸುಮಾರು 50 ವರ್ಷಗಳಿಂದ ಮಾಡಿರ್ತಕ್ಕಂಥ ಕಟ್ಟಡ ಈಗ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಪೂರ. ಅದಕ್ಕಾಗಿ ಈ ಒಂದು ಕಟ್ಟಡವನ್ನು ನೆಲಸಮ ಮಾಡಿ ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾಗಿ ತಮ್ಮೆಲ್ಲ ನಾನು ಮನವಿ ಮಾಡಿಕೊಳ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮದು ಕೊಂಕಲ್ ಗ್ರಾಮ ಅನ್ನೋದೇನೋ ಒಂದು ಹೋಬಳಿ ಇದೆ. ಈ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಳ್ಳಿಗಳಿಂದ ಸುಮಾರು ಜನ ವಿದ್ಯಾರ್ಥಿಗಳು ಬರ್ತಾರೆ. ನಂದೆಪಲ್ಯ ಆಗಿರ್ಬೋದು, ಪಾಡುಪಲ್ಯ ಆಗಿರ್ಬೋದು, ಪರಮೇಶ್ಪಲ್ಯ ಆಗಿರ್ಬೋದು, ಮತ್ತು ಕರ್ಣಿಗಿ, ಇನ್ನಿತರ ಗ್ರಾಮಗಳಿಂದ ಭಾಳಷ್ಟು ಜನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಊರಿಗೆ ಬರ್ತಾರೆ. ಅಷ್ಟೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಬಂದ ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ಹೈಸ್ಕೂಲ್ ಕಟ್ಟಡನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಹೈಸ್ಕೂಲ್ ಬಿಲ್ಡಿಂಗೇ ಇಲ್ಲ. ಇಲ್ಲಿ ಹೈಸ್ಕೂಲ್ ಬಿಲ್ಡಿಂಗ್ ಇಲ್ಲದ ಕಾರಣ ಇಲ್ಲಿ ಎದುರುಗಡೆ PUC ಕಾಲೇಜ್ ಇದೆ, ಅದರಲ್ಲಿ ಒಂದು ಸೈನ್ಸ್ ಕಾಲೇಜ್ ಅಂತ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಹೈಸ್ಕೂಲು ಶಿಥಿಲಗೊಂಡಿರೋ ಕಾರಣ ಆ ಒಂದು ಕಾಲೇಜು ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಸುಮಾರು ಒಂದು 3 ವರ್ಷ ಆಯ್ತು ಈಗ ಆ ಮಕ್ಕಳಿಗೆ ಅಲ್ಲಿ ಪಾಠ ಮಾಡ್ತಿದ್ದಾರೆ. ನಾಳೆ ದಿನ ಅವ್ರದ್ದೇನೋ ಸೈನ್ಸ್ PU ಕಾಲೇಜು ಓಪನ್ ಮಾಡಿದರೆ ಶಾಲೆ ಅಲ್ಲಿಂದ ಮಕ್ಕಳು ಬಿಡಬೇಕಾಗ್ತದೆ. ಆಗ ಮಕ್ಕಳು ಬಿಡುವಂಥ ಸಂದರ್ಭ ಬಂದರೆ ನಮ್ಮ ಹೈಸ್ಕೂಲ್ ಕಲಿಯುತ್ತಂಥ ಮಕ್ಕಳು ಎಲ್ಲಿ ಕೊಡಬೇಕು, ಅವ್ರು ಎಲ್ಲಿ ಪಾಠ ಮಾಡಬೇಕು? ಯಾಕಂದರೆ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಂದು ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಸುಮಾರು 428 ಟೋಟಲ್ ಅನ್ಕೊತೀನಿ, 428 ಸ್ಟೂಡೆಂಟ್ಸ್ ಇದ್ದಾರೆ. ಆ ಒಂದು ಮಕ್ಕಳಿಗೆ ಶೌಚಾಲಯ ತೊಂದರೆ ಇದೆ, ಇಲ್ಲಿ ಶಾಲಾ ಕಟ್ಟಡ ತೊಂದರೆ ಇದೆ. ಆದ ಕಾರಣ ದಯವಿಟ್ಟು ಅದು ಈ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಹಲವಾರು ಬಾರಿ ಮನವಿ ಪತ್ರ ಕೊಟ್ಟಿದ್ದೀನಿ, ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಈ ಒಂದು ನಮ್ಮ ಊರಿನ ಕಡೆ ಗಮನ ಹರಿಸಿ ಈ ಒಂದು ನಮ್ಮ ಒಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ಭೀಮ್. अस्सलाम वालेकुम सर, तुम सबसे गुजारिश करता हूँ मैं, हमारे कोंकल गांव में हाई स्कूल बहुत पुराना था पहले से, अब वो गिर चुका है थोड़ा. बच्चे भी बाहर गांव से पढ़ने आ रहे कोंकल को, तो पढ़ने में उनको तकलीफ़ हो रही है. तो 2 साल से बाहर एक कॉलेज भी बना है स्कूल में कोंकल में. तो कॉलेज के अंदर बच्चों को जगह कम पड़ रही है पढ़ने के लिए. तो झाड़ के नीचे भी बच्चे बैठ के पढ़ रहे, झाड़ों में ग्राउंडों में सांप वगैरह आ रहे, थोड़ा तकलीफ़ हो रही है उनको पढ़ने. तुमसे मैं एक रिक्वेस्ट करता हूँ, थोड़ा जल्दी से जल्दी
हमारे कोंकल में एक हाई स्कूल अच्छा सा बना के तुम हमको पहुंचा दिए तो बहुत अच्छा होता तुम्हारी तरफ से। हम इससे पहले भी बहुत जन को बोल चुके हैं, इसका कोई आंसर नहीं दे रहा। सर तुमसे गुजारिश करता हूँ प्लीज़ ये काम कर दो हमारे लिए प्लीज़। ನಿಮ್ಮ ಹೆಸರಪ್ಪ? ಅಂಬರೀಶ್ ರೀ. ಹಾಂ ಹೇಳ್ರಿ, ಏನು ಸಮಸ್ಯೆ? ನಮ್ಮ ಸ್ಕೂಲು ಸ್ಕೂಲ್ ಶಾಲೆ ಎಲ್ಲ ಬಿದ್ದಿದ್ರಿ. ಯಾರು ಬರೋದು, ಯಾರು ರೆಸ್ಪೆಕ್ಟ್ ಕೊಡೋದು. ಬೇರೆ ಊರ್ಲಿಂದ ಹುಡುಗರು ಬಿ ಬರಕತ್ತಾರ ಸ್ಕೂಲು. ಆದರೆ ನಮ್ಮ ಸ್ಕೂಲ್ ಎಲ್ಲ ಬಿದ್ದಂತ ಇಲ್ಲಿ ಹೈಸ್ಕೂಲ್ ಕಟ್ರ, ಸೈನ್ಸ್ ಅಂತ ಹೈಸ್ಕೂಲ್ ಕಟ್ರ, ಒಂದು ಕಾಲೇಜ್ ಕಟ್ರ, ಅದ್ರಾಗೆ ಪಾಠ ಶಾಲೆ ಇರಕತ್ತಾರ. ಇಲ್ಲ ಬಿದ್ದದ, ಯಾರು ಬಂದು ನೋಡೋದು. ಎಲ್ಲ ಕೇಳಿ ಸಾಕಾಗ್ಬಿಟ್ಟದ್ರಿ ನಮ್ಗೆ. 2 ವರ್ಷದಿಂದ ಶಾಲೆ ಕಾಲೇಜ್ದಾಗ ಹೋಗಿ ಪಾಠ ಕಳಕತ್ತದ್ರಿ. ನಮ್ಮ ಎಲ್ಲ ಶಾಲೆ ಎಲ್ಲ ಬಿದ್ದದ. ಇದು ಮಾತ್ರ ರಿಪೋರ್ಟ್ ಮಾಡಬೇಡ ಕೊಡ್ರಿ, ಹೊಸದೊಂದು ಕಟ್ಕೊಡ್ರಿ ನಮ್ಗೆ. ಅಲ್ಲಿ ರೂಮ್ನಲ್ಲಿ ಕಾಲೇಜ್ ಸ್ಕೂಲ್ ಹತ್ರ ಜಾಗ ಸರಿಯೋದಿಲ್ಲ, ಅದಕ್ಕೆ ಗಿಡಗಳಲ್ಲಿ ಕುಂತು ಹುಡುಗರಿಗೂ ಪಾಠ ಹೇಳಕತ್ತಾರ. ದಯವಿಟ್ಟು ನಮ್ಮ ಕೊಂಕಲ್ ಹೈಸ್ಕೂಲ್ ಬಿಲ್ಡಿಂಗನ್ನು ಕಟ್ಟಿಕೊಡಿಸಿ ಕೇಳಕತ್ತೀನಿ ದಯವಿಟ್ಟು. ಆದರೆ ನಮ್ಮ ಕೊಂಕಲ್ ಹುಬ್ಳಿಯಾಗ ಭೀ ನಮ್ಗೆ ಏನು ಫಾಯ್ದೆ ಇಲ್ಲ. ನಿಮ್ಗೆ ಪುಣ್ಯ ಬರ್ತದೆ, ಸ್ವಲ್ಪ ಚೆನ್ನಾಗಿ ಕಾಲೇಜ್ ಕಟ್ರೆ, ಸ್ವಲ್ಪ ಚೆನ್ನಾಗಿ ಶಿಕ್ಷಣ ಕೊಟ್ಟರೆ ಪುಣ್ಯ ಬರ್ತದೆ. ಓಕೆ. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ ರೀ. ಇದು ಸುಮಾರು 4 ವರ್ಷದಿಂದ ನಮ್ಮ ಹೈಸ್ಕೂಲ್ ಬಿಲ್ಡಿಂಗ್ ಎಲ್ಲ ಹೋಗಿದೆ ರೀ. ಅದು ಎಲ್ಲರೂ ಕೇಳಕತ್ತೀವಿ, ಯಾರು ಏನು ರೆಸ್ಪಾನ್ಸ್ ಕೊಡೋದಿಲ್ಲ ರೀ. ಆದರೆ ಹುಡುಗರು ಬೇರೆ ಬೇರೆ ಊರ್ಲಿಂದ ಬರ್ತಾಯಿದ್ದಾರೆ, ಅವ್ರಿಗೆ ಹುಡುಗರಿಗೆ ತೊಂದರೆ ಆಗ್ತದೆ. ಅದು ಇಲ್ಲಿ ಕಾಲೇಜು ಸೈನ್ಸ್ಗೆ ಅದು ಕಟ್ಟಿದ್ದಾರೆ, ಅಲ್ಲಿ ಪ್ಲೇಸು ಇನ್ನೂ ಸರಿ ಇಲ್ಲ ರೀ. ಅವ್ರಿಗೆ ಹುಡುಗರು ಭಾಳ ಇದ್ದಾರಲ್ರಿ, ಅವ್ರಿಗೆ ರೂಮು ಸರಿಯಾಗಿಲ್ಲ. ಹೊರಗಡೆ ಗಿಡದಲ್ಲಿ ಇಲ್ಲಿ ಕೆಳಗೆ ಗ್ರೌಂಡ್ ಹತ್ರ ಶಾಲೆ ಪಾಠ ಶಾಲೆ ಹೇಳಕತ್ತಾರೆ. ಅವ್ರಿಗೆ ಎಷ್ಟಾಗೆಲ್ಲ ಹೊರಗಡೆ ತೊಗೋಬೇಕಾಗುತ್ತೆ. ಅದಕ್ಕೆ ನಮಗೆ ಹುಡುಗರಿಗೆ ಸ್ವಲ್ಪ ಇದು ಹೈಸ್ಕೂಲ್ ಅಂತ ಏನು ಸುಮಾರು ವರ್ಷಗಳಿಂದ ಹೇಳಕತ್ತೀವಿ, ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಯಾರಿಗೆ ಲೆಟರ್ ಬರೆದು ಕೊಡ್ತಾಯಿದ್ದೀವಿ, ಪಂಚಾಯತಲ್ಲಿ ಕೇಳಕತ್ತೀವಿ, ಕೊಡ್ತಾ ಇಲ್ಲ. ಹುಡುಗರಿಗೆ ಭಾಳ ತೊಂದರೆ ಆಗಿದೆ ರೀ ಸರ್. ಸ್ವಲ್ಪ ನಮ್ಮ ಹೈಸ್ಕೂಲ್ ಒಂದು ಕಟ್ಟಿ ಕೊಟ್ಟಿದ್ರೆ ನಮಗೆ ಹುಡುಗರಿಗೆ ಭಾಳ ಅನುಕೂಲ ಆಗುತ್ತೆ ರೀ ಸರ್. ಹೆಂಗಾದರೂ ಸ್ವಲ್ಪ ಇದೊಂದು ದಯಮಾಡಿ ಕಟ್ಟಿಕೊಡ್ರಿ ಸರ್, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ.